ನಮೋ ನಾರಾಯಣಾಯ. ಓಂ 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 ನಮೋ ನಾರಾಯಣಾಯ. ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ವಿನಯ್ ಕುಮಾರ್ ಶರ್ಮಾ. ನಮೋ ನಾರಾಯಣ. ಇವತ್ತು ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನಂತಂದ್ರೆ, ನೀವು ನೋಡ್ತಾ ಇರುವಂತಹ ಈ ಒಂದು ಅಮ್ಮನವರ ವಿಗ್ರಹ ಕುಬೇರ ಮಹಾಲಕ್ಷ್ಮಿ ಅಂತ ಹೆಸರಿದೆ. ಈ ಕುಬೇರ ಮಹಾಲಕ್ಷ್ಮಿ ಎಲ್ಲಿದ್ದಾರಪ್ಪ ಅಂತಂದ್ರೆ, ಬನ್ನರ್ಘಟ್ಟದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವಂತಹ ಶಿವನಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಕರಿಯಪ್ಪನ ದೊಡ್ಡಿ ಅಂತ ಒಂದು ಬೆಟ್ಟ ಹೊಂದಿದೆ. ಆ ಬೆಟ್ಟದ ಮೇಲ್ಗಡೆ ಕುಬೇರನ ಸಹಿತವಾಗಿ ಮಹಾಲಕ್ಷ್ಮಿ ಇಲ್ಲಿ ನೆಲೆಸಿದ್ದಾಳೆ. ಈ ಕುಬೇರ ಮಹಾಲಕ್ಷ್ಮಿಯ ವಿಶೇಷ ಏನಪ್ಪಾ ಅಂತಂದ್ರೆ, 7 ಆಣೆ ವಿಗ್ರಹ, ರಮಣೀಯವಾದಂತಹ ಒಂದು ವಾತಾವರಣದಲ್ಲಿ ಕಾಡಿನ ಮಧ್ಯೆ ಅಮ್ಮನವರು ಬಂದು ತನ್ನ ಭಕ್ತರಿಗೆ ವರಗಳನ್ನ ಕೊಡುವ ಉದ್ದೇಶದಿಂದ ಬಂದು ಇಲ್ಲಿ ನೆಲೆಸಿದ್ದಾಳೆ. ವಿಶೇಷವಾಗಿ ಇಲ್ಲಿ ನೀವು ನೋಡಬಹುದು, ಅಮ್ಮನವರ ಕೈನಲ್ಲಿ ಯಂತ್ರವನ್ನ ಬರ್ಸ್ಕೊಂಡಿದ್ದಾರೆ. ಅಮ್ಮನವರೇ 2 ಕೈಗಳಲ್ಲೂ ಕೂಡ ಅಭಯಾಸಗಳಲ್ಲೂ ಕೂಡ ಯಂತ್ರಗಳನ್ನ ಬರೆದಿದ್ದಾರೆ. ಈ ಯಂತ್ರಗಳು ಏನಪ್ಪಾ ಅಂತಂದ್ರೆ, ಇದು ಶ್ರೀಯಂತ್ರ ಅಂತ. ಮಹಾಲಕ್ಷ್ಮಿ ಯಾವತ್ತೂ ಕೂಡ ತನ್ನ ಭಕ್ತರಿಗೆ ವರವನ್ನ ಕೊಡೋದಕ್ಕೋಸ್ಕರನೇ ಕಾಯ್ತಿರ್ತಾಳೆ. ಹಾಗಾಗಿ ಆ ವರವನ್ನು ಹೇಗೆ ಕೊಡ್ಬೋದು, ತಾನು ಬಂದು ತಾನಿರೋ ಜಾಗಕ್ಕೆ ಬಂದು ನಮಸ್ಕಾರ ಮಾಡಬೇಕು. ತನ್ನ ಒಂದು ಅಸ್ತಿತ್ವ ಇರುವಂತಹ ಒಂದು ಯಂತ್ರವನ್ನ ನಿಮ್ಮ ಮನೆಗೆ ತಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡಿದ್ದೆ ಆಯ್ತು ಅಂತಂದ್ರೆ, ಕುಬೇರನ ಒಂದು ಅನುಗ್ರಹ, ಮಹಾಲಕ್ಷ್ಮಿಯ ಒಂದು ಕೃಪೆಯಿಂದ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ವಿಶೇಷವಾದಂತಹ ಧನ ಸಮೃದ್ಧಿ ಆಗುತ್ತೆ. ವಿಶೇಷ ಧನ ಸಮೃದ್ಧಿ ಅಂದ್ರೆ ಏನು, ಹೇಗಾಗುತ್ತೆ ಅಂತಂದ್ರೆ, ನಾವು ಯಾವ ಉದ್ಯೋಗವನ್ನ ಮಾಡ್ತಿರ್ತೀವೋ ಆ ಉದ್ಯೋಗದಲ್ಲಿ ನಮಗೆ ಉನ್ನತಿಯನ್ನ ಕೊಡೋಕೆ ಆಗುತ್ತೆ. ಅಲ್ಲೇ ನಮಗೆ ಯಾವುದೋ ರೀತಿಯಾದಂತಹ ಸಾಲ ಬಾಧೆ ಏನಿರುತ್ತೆ ಆ ಬಾಧೆಯಿಂದ ನಿವಾರಣೆ ಮಾಡ್ತಾರೆ. ಯಾಕೆ ಅಮ್ಮನವರು ಬಾಧೆ ನಿವಾರಣೆ ಮಾಡ್ತಾರೆ ಅಂತಂದ್ರೆ, ಮಹಾಲಕ್ಷ್ಮಿ ಇರೋದೇ ದುಡ್ಡು ಕೊಡೋದಕ್ಕೆ. ಆ ಶ್ರೀ ಸೂಕ್ತ ಅಂತ ಒಂದು ಸೂಕ್ತದಲ್ಲಿ ವೇದಮಂತ್ರಗಳಲ್ಲಿ ಏನ್ ಹೇಳ್ತಾರೆ, ಧನಮಗ್ನೇ ಧನರ್ವಾಯು ಧನಸೂರ್ಯೋ ಧನಂ ವಸುಹು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲವನ್ನ ಕೊಡುವಂತದ್ದು ಜಗನ್ಮಾತೆ. ಆ ಜಗಜ್ಜನನಿಯ ಒಂದು ಕೃಪೆ ನಮ್ಮ ಮೇಲೆ ಇಲ್ಲ ಅಂತಿದ್ದಾಗ ನಾವು ಈ ಜನ್ಮದಲ್ಲಿ ದುಃಖ ದಾರಿದ್ರ್ಯವನ್ನೆಲ್ಲ ಅನುಭವಿಸಬೇಕಾಗತ್ತೆ. ಹಾಗಾಗಿ ಮಹಾಲಕ್ಷ್ಮಿಯ ಕೃಪೆ ನಿಮ್ಗೆ ಆಗ್ಬೇಕು ಅಂತಂದ್ರೆ, ಈ ಕರಿಯಪ್ಪನ ದೊಡ್ಡಿ ಎಂಬ ಒಂದು ಪ್ರದೇಶಕ್ಕೆ ನಾವೆಲ್ಲರೂ ಬಂದು ಭೇಟಿ ಮಾಡಿ ಕುಬೇರ ಮಹಾಲಕ್ಷ್ಮಿಯನ್ನು ನೀವು ನೋಡಿ ಆಕೆಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು. ಕಾರಣ ಏನಕ್ಕೆ ಅಂತಂದ್ರೆ, ನೋಡಿ ಇಲ್ಲಿ ವಿಶೇಷವಾಗಿ ಅಮ್ಮನವರು ಯಂತ್ರವನ್ನ ಧಾರಣೆ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಎದೆ ಒಂದು ಭಾಗದಲ್ಲಿ ನೋಡಿ, ಎಡಭಾಗದ ಒಂದು ಎದೆಯ ಭಾಗದಲ್ಲಿ ನಾರಾಯಣನನ್ನು ಕೂಡ ಒಂದು ಅಮ್ಮನವರು ಕೂರಿಸಿದ್ದಾರೆ. ಕಾರಣ ಏನು ಅಂತಂದ್ರೆ, ನಾರಾಯಣನ ಹೃದಯದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ, ಮಹಾಲಕ್ಷ್ಮಿಯ ಹೃದಯದಲ್ಲಿ ನಾರಾಯಣ ಇರ್ತಾಳೆ.
ನಾವೆಲ್ಲರೂ ಕೇಳಿರ್ತೀವಿ ಲಕ್ಷ್ಮೀನಾರಾಯಣ ಹೃದಯ ಅಂತ. ಆ ಲಕ್ಷ್ಮೀನಾರಾಯಣ ಹೃದಯದಲ್ಲಿ ವಿಶೇಷವಾಗಿ ಏನು ಹೇಳ್ತಾರೆ, ಯಾರೆಲ್ಲ ಲಕ್ಷ್ಮಿಯನ್ನ ಶುಕ್ರವಾರದ ದಿವಸ ಆರಾಧನೆ ಮಾಡ್ತೀರೋ, ಅದರಲ್ಲೂ ಕೂಡ ಲಕ್ಷ್ಮೀನಾರಾಯಣ ಹೃದಯವನ್ನ ಪಾರಾಯಣ ಮಾಡ್ತೀರೋ ಅವ್ರಿಗೆಲ್ಲ ತನ್ನ ಈ ಜನ್ಮದಲ್ಲಿ ಅಲ್ಲದೆ ಎಲ್ಲ ನಾವು ಎಷ್ಟು ಜನ್ಮಗಳನ್ನ ಭೂಮಿ ಮೇಲೆ ಎತ್ತುತ್ತೀವೋ ಅಷ್ಟು ಜನ್ಮದಲ್ಲೂ ಕೂಡ ನಮಗೆ ದಾರಿದ್ರ್ಯತೆ ಇಲ್ಲದೆ ಧನ ದಾರಿದ್ರ್ಯತೆ ಆಗ್ಬೋದು, ಆರೋಗ್ಯದಲ್ಲಿ ದಾರಿದ್ರ್ಯತೆ ಆಗ್ಬೋದು, ವಸ್ತು ದಾರಿದ್ರ್ಯತೆ ಆಗ್ಬೋದು, ವಸ್ತ್ರ ದಾರಿದ್ರ್ಯತೆ ಆಗ್ಬೋದು, ಮತ್ತೆ ಸಂಬಂಧಗಳೆಲ್ಲ ದೂರ ಆಗ್ತಿರ್ತಾರೆ. ಆ ಸಂಬಂಧಗಳನ್ನೆಲ್ಲನೂ ಒಟ್ಟು ಮಾಡುವಂತಹ ಶಕ್ತಿ ಮಹಾಲಕ್ಷ್ಮಿಯ ಒಂದು ಆ ಕೃಪೆಗಿರುತ್ತೆ. ಆಕೆಯ ಕಣ್ಣನ್ನು ನೋಡುವುದು ವಿಶೇಷವಾಗಿ ಅಮ್ಮನವರು ಕಣ್ಣನ್ನು ಬಿಟ್ಕೊಂಡು ನಮಗೆ ಆಶೀರ್ವಾದ ಮಾಡಕ್ಕೆ, ಅಂದ್ರೆ ನಮ್ಮನ್ನ ಕೃಪಾ ದೃಷ್ಟಿಯಿಂದ ನೋಡೋಕ್ಕೋಸ್ಕರ ಕಾಯ್ತಿದ್ದಾಳೆ. ಹಾಗಾಗಿ ನಾವೆಲ್ಲ ಕೂಡ ಈ ಒಂದು ಕ್ಷೇತ್ರಕ್ಕೆ ಬನ್ನಿ. ಇದು ಶ್ರೀ ಕ್ಷೇತ್ರ ಕರಿಪುರಂ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ. ಕುಬೇರನಿಗೆ ಅಮ್ಮನವರು ಅನುಗ್ರಹ ಮಾಡಿ ಆ ಕುಬೇರ ಕಲಿಯುಗದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಸಾಲವನ್ನು ಕೊಟ್ಟಿರೋ ವಿಚಾರ ನಮಗೆಲ್ಲ ತಿಳಿದಿದೆ ಇದೆ. ಹಾಗಾಗಿ ಅಂತ ಕುಬೇರನನ್ನ ಅನುಗ್ರಹ ಮಾಡಿದಂತಹ ಲಕ್ಷ್ಮಿ ಇಲ್ಲಿ ಕೂತಿದ್ದಾಳೆ. ವಿಶೇಷವಾಗಿ 7 ಅಡಿ ಎತ್ತರದಲ್ಲಿ ಅಮ್ಮನವರು ಇಲ್ಲಿ ಕೂತ್ಕೊಂಡು ನಮಗೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡ್ತಿದ್ದಾಳೆ. ನೀವು ಕೂಡ ಈ ಕ್ಷೇತ್ರಕ್ಕೆ ಬನ್ನಿ. ಇದಲ್ಲದೆ ಇಲ್ಲಿ ಪಾತಾಳ ವಾರಾಹಿ ಕೂಡ ಇದ್ದಾಳೆ. ವಾರಾಹಿ ವಿಚಾರವನ್ನ ಮಾತಾಡೋಣ. ನೋಡಿ, ಇದು ಪಾತಾಳ ವಾರಾಹಿ ಹೋಗುವಂತಹ ಜಾಗ. ಸುತ್ತು ಅರಣ್ಯ ಪ್ರದೇಶ, ಪ್ರಕೃತಿಮಯವಾದಂತಹ ಜಾಗದಲ್ಲಿ ವಾರಾಹಿ ಮಾತಾ ನೆಲೆ ನಿಂತಿದ್ದಾಳೆ. ವಾರಾಹಿ ಅಂತಂದ್ರೆ ಭೂಮಿಗೆ ಸಂಬಂಧಪಟ್ಟ ದೇವತೆ, ಪ್ರಕೃತಿಗೆ ಸಂಬಂಧಪಟ್ಟ ದೇವತೆ. ಹಾಗಾಗಿ ಈ ವಾರಾಹಿ ದೇವಿ ಈ ಒಂದು ಜಾಗದಲ್ಲಿ ನೆಲೆ ನಿಂತಿದ್ದಾಳೆ. ವಾರ್ತಾಳಿ ವರಾಹಿ ವರಾಹಮುಖಿ ವರಾಹಮುಖಿ ಅಂದೇ ಅಂದಿನಿ ನಮಃ ಅಂದೇ ಅಂದಿನಿ ನಮಃ ಜಂಬೆ ಜಂಬೆ ನಮಃ ಮೇಹಿ ಮೇಹಿ ನಮಃ ಸರ್ವದುಷ್ಟ ಪ್ರದುಷ್ಟಾನಾಂ ಕ್ಲೇಶಾಂ ಪ್ರೋವಾ ಚಿತ್ತ ಚಕ್ಷುರ್ಮುಖಗದಿಹ್ವಾಂ ಸ್ತಂಭನಂ ಕುರು ಶೀಘ್ರಮಶ್ಯಂ ಗುರುವೈಂ ಗುರುವೈಂ ಚಾಹ 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 ಓಂ ಫಟ್ ಸ್ವಾಹ. ಇದು ವಾರಾಹಿ ಮಂದಿರ. ಇದು ಪಾತಾಳದಲ್ಲಿ ಇರುವಂತಹ ವಾರಾಹಿ ಮಂದಿರ. ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀ ವಾರಾಹಿ ಮಾತಾ ಕನಸಿನಲ್ಲಿ ಬಂದು ಸ್ವಪ್ನ ವಾರಾಹಿ ಅಂತ ಕರೀತೀವಿ. ಆ ಸ್ವಪ್ನದಲ್ಲಿ ಬಂದಂತಹ ವಾರಾಹಿ ದೇವಿ ತನ್ನ ಮಂದಿರವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೋಸ್ಕರ ತಾನೇ ಪ್ರೇರಣೆ ಮಾಡಿ ತಾನೇ ತನ್ನ ಜಾಗವನ್ನು ಹುಡುಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ಸೊ ಇದು ಜಾಗ ಇರೋದಲ್ಲಿ ಅಂತಂದ್ರೆ ಶ್ರೀಕರಿಪುರಂ ಅಂದ್ರೆ ಕರಿಯಪ್ಪನ ದುಡ್ಡಿ, ಶಿವನಹಳ್ಳಿ ಗ್ರಾಮ, ರಾಗಿಹಳ್ಳಿ ಪೋಸ್ಟ್, ಬನ್ನರ್ಘಟ್ಟ ಸರಿಸುಮಾರು 16 ಕಿಲೋಮೀಟರ್ ಅಲ್ಲಿ ಕಾಡಿನ ಒಂದು ಮಾರ್ಗ ಮಧ್ಯೆ ಬಂದು ಅಲ್ಲಿ ರಾಗಿಹಳ್ಳಿ ಎಂಬ ಒಂದು ಊರಿನಲ್ಲಿ ಈ ಒಂದು ಪ್ರದೇಶ ಇದೆ. ಇದಕ್ಕೆ ನಿಯರ್ ಆಗಿರೋದು RD ನೇಚರ್ ಅಂತ. RD ನೇಚರ್ ಅನ್ನೋ ಒಂದು ರೆಸಾರ್ಟ್ಸ್ ಇದೆ. ಆ ರೆಸಾರ್ಟ್ಸ್ ಹತ್ರದಲ್ಲೇ ಇರುವಂತಹ ಈ ಒಂದು ಪ್ರದೇಶ ವಿಶೇಷವಾಗಿ ಪ್ರಕೃತಿಯಿಂದ ಕೂಡಿರುವಂತಹ ಜಾಗ. ಪ್ರಕೃತಿಮಯವಾಗಿರುವಂತಹ ಭಗವತಿ ತಾನು ತನ್ನ ಜಾಗವನ್ನ ತಾನೇ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ಈ ವಾರಾಹಿಯ ವಿಶೇಷತೆ ಏನು ಅಂತಂದ್ರೆ, ಯಾರೆಲ್ಲ ಈ ನಮ್ಮ ಶತ್ರು ಬಾಧೆಗಳಿಂದ ಪೀಡನೆಯಾಗಿ ಒಳಗಾಗ್ತಿರ್ತಾರೋ ಅಂತ ಶತ್ರು ಬಾಧೆಯನ್ನು ನಿವಾರಣೆ ಮಾಡುವಂತಹ ವಾರಾಹಿ.